ಎಲ್ಲರಿಗೂ ನಮಸ್ಕಾರ. ಸ್ವರ್ಣಗೌರಿ ಲಾಗ್ಸ್ಗೆ ಸ್ವಾಗತ. ಇವತ್ತು ಒಂದು ಗಂಭೀರವಾದ ಸಮಾಚಾರನ ನಾನು ತೊಗೊಂಡು ಬಂದಿದ್ದೀನಿ. ನೀವು ಆಲ್ರೆಡಿ ಎಲ್ಲ ಕಡೆಯೂ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆಯೂ ನೋಡಿರ್ತೀರ ಅನಿಸುತ್ತೆ. ಕೊಯಮತ್ತೂರು, ತಮಿಳುನಾಡಿನ ಕೊಯಮತ್ತೂರಿನಲ್ಲಿ 10 ವರ್ಷದ ಒಂದು ಹುಡುಗಿ ಮೇಲೆ ರೇಪ್ ಅಟೆಂಪ್ಟ್ ಆಗಿದೆ. ಇಬ್ಬರು ನೀಚರು, ದುಷ್ಟರು ಹಾಗೂ ಕಾಮುಕರು ಈ ಚಿಕ್ಕ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ತುಂಬಾ ಮನಸ್ಸಿಗೆ ಬೇಜಾರಾಗುವಂಥ ವಿಚಾರ. ಪ್ರತಿಯೊಬ್ಬರೂ ಈ ವಿಡಿಯೋಗಳನ್ನ ನೋಡಿ ಬೇರೆ ಕಡೆ ಎಲ್ಲ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತ ದಯವಿಟ್ಟು ನೋಡಿ. ಬರೀ ನಾವು ನೋಡ್ಕೊಂಡಿದ್ರೆ ಸಾಕಾಗಲ್ಲ. ಸಣ್ಣ ಮಕ್ಕಳಿಂದ ದಯವಿಟ್ಟು ಎಲ್ಲೂ ಹೊರಗಡೆ ಹೋಗಬೇಡಿ. ಅಲ್ಲೋಗು, ಅಂಕಲ್ ಕರೀತಾ ಇದ್ದಾರೆ, ಆಂಟಿ ಕರೀತಾ ಇದ್ದಾರೆ, ಹೋಗು, ಪಕ್ಕದ ಮನೆಯವ್ರು ಕರೀತಾ ಇದ್ದಾರೆ ಹೋಗು ಅಂಥೇಳಿ ಮಕ್ಕಳುಗಳನ್ನ ಎಲ್ಲೂ ಒಂಟಿಯಾಗಿ ಬಿಡಬೇಡಿ. ತಾಯಿದಿರು ಅಷ್ಟೇ. ಬೇರೆ ಯಾರೋ ಅಪರಿಚಿತರ ಮನೆಗಳಿಗೆ ಕರ್ಕೊಂಡು ಹೋಗೋದು, ಅಲ್ಲಿ ಇಲ್ಲಿ ಮಾತಾಡೋದು, ನಿಂತ್ಕೊಳ್ಳೋದು, ಎಲ್ಲೋ ಕರ್ಕೊಂಡು ಹೋಗೋದು ಅದೆಲ್ಲ ಮಾಡಬೇಡಿ ದಯವಿಟ್ಟು. ಯಾಕೆಂದರೆ ಯಾರ್ಯಾರ ಕಣ್ಣು, ಯಾರ್ಯಾರ ಕೆಟ್ಟ ದೃಷ್ಟಿಗಳು ಯಾರ್ಯಾರು ಹೆಂಗಿರುತ್ತೋ ಗೊತ್ತಾಗಲ್ಲ. ಯಾಕೆಂದರೆ ಎಲ್ಲರೂ ಒಳ್ಳೆ ಮನಸ್ಸಿನವರೇ ಇರೋದಿಲ್ಲ, ಕೆಟ್ಟ ಮನಸ್ಸಿನವರು ಇರ್ತಾರೆ. ತುಂಬ ದಿವಸದಿಂದ ಹೊಂಚು ಹಾಕ್ಕೊಂಡಿರ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಒಂದು ತಂದೆ ತಾಯಿಗಳಿದ್ದವರು, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಹೇಳ್ತಾ ಇರೋದು, ತಂದೆ ಆಗಲಿ ತಾಯಿ ಆಗಲಿ ಇಬ್ಬರಿಗೂ ಸರಿಸಮವಾಗದ ಜವಾಬ್ದಾರಿಗಳು ಮಕ್ಕಳ ಮೇಲೆ ಇರಬೇಕು. ಹಾಗಾಗಿ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ಆ ಮಗು ರೇಪ್ ಅಟೆಂಪ್ಟ್ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಾನು ತುಂಬ ನೋಡಿದ್ದೀನಿ, ಯೂಟ್ಯೂಬಲ್ಲೂ ಸಹ ನೋಡಿದ್ದೀನಿ. ಹಾಗಾಗಿ ಮಗುನ ಹೋಗಿ ದಿನಸಿ ಏನೋ ತಗೋಬಾ ಅಂತೇಳಿ ಅಂಗಡಿ ಕಳಿಸಿದ್ದಾರೆ. ಅಂಗಡಿ ಕಳಿಸಿದ್ರು ಆ ಮಗು ಸ್ವಲ್ಪ ಹೊತ್ತಾದರೂ ಬರಲೇ ಇಲ್ಲ. 1 ಅವರ್ 2 ಅವರ್ ನೋಡಿದ್ದಾರೆ. ಮಾರನೇ ದಿವಸನೂ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗೆ ಆ ಮಗು ಬರಲೇ ಇಲ್ಲ. ನೋಡಿದ್ರೆ ಯಾವನೋ ನೀಚ ಪಕ್ಕದ ಮನೆಯವನೇನೆ, ಯಾರೂ ಅಲ್ಲ, ಪರಿಚಯದವ್ರೇನೇ ಪಕ್ಕದ ಮನೆಯವನೇನೆ ಹೋಗಿ ಆ ಮಗುನ ಗಾಡೀಲಿ ಕೂರಿಸ್ಕೊಂಡು ಹೋಗಿದ್ದಾನೆ. ಯಾಕೆಂದರೆ ಅವ್ನು ಗಾಡೀಲಿ ಕೂರಿಸ್ಕೊಂಡು ಹೋಗಿದ್ದು ಫಸ್ಟು ಗೊತ್ತಿರಲ್ಲ. ಆಮೇಲೆ ಅವನು ಸಹ ಮಗುನ ಹುಡ್ಕೋಕ್ಕೆ ಶುರು ಮಾಡಿದ್ದಾನೆ, ನನಗೇನು ಗೊತ್ತಿಲ್ಲ ಅನ್ನೋ ಥರ, ಕಾರ್ತಿಕ್ ಅನ್ನೋನು. ಹಾಗಾಗಿ ದಯವಿಟ್ಟು ಇಂಥ ಜಾಗಗಳಲ್ಲಿ ಅಕ್ಕಪಕ್ಕದವ್ರ ಹತ್ರ ಆಗಲಿ ಮಾತಾಡೋಕ್ಕೆ ಬಿಡಬೇಡಿ. ನಿಮ್ಮ ಮಕ್ಕಳನ್ನ ದೊಡ್ಡವರೇ ನಿಭಾಯಿಸ್ಕೊಂಬರೋದು, ನೀಚರಿಂದ ದೊಡ್ಡವರೇ ನಿಭಾಯಿಸ್ಕೊಂಬರೋದು ತುಂಬಾ ಕಷ್ಟ ಆಗಿರುತ್ತೆ. ಹಾಗಾಗಿ ಸಣ್ಣ ಮಕ್ಕಳಿಗೆ ಏನೂ ಗೊತ್ತಿಲ್ಲ. ಚಾಕ್ಲೇಟ್ ಕೊಡ್ತೀನಿ, ತಿಂಡಿ ಕೊಡ್ತೀನಿ, ಬಟ್ಟೆ ಕೊಡಿಸ್ತೀನಿ ಬಾ ಅಂತೇಳೋದು. ನಮ್ಮ ಮಕ್ಕಳಿಗೆ ಬಟ್ಟೆ ಕೊಡಿಸಿಲ್ಲ, ಅದಿಲ್ಲ ಇದಿಲ್ಲ ಅಂದ್ಬಿಟ್ಟು ನಾವು ಮಕ್ಕಳ ಮುಂದೆ ಏನೂ ಮಾತಾಡಬೇಡಿ. ನಮ್ಮ ಮನೆಯಲ್ಲಿ ಏನಿದೆಯೋ ಅದನ್ನಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗಬೇಕು. ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಮನಸ್ಸಿಗೆ ಬೇಜಾರಾಯಿತು. ಆ ಮಗು ತಂದೆ ತಾಯಿ ಎಷ್ಟು ನೋವು ತಿಂತಾ ಇರ್ಬೋದು. ನಾನು ಹೆಣ್ಣೆತ್ತಿಲ್ಲ ಇರ್ಬೋದು, ಹೆಣ್ಣೆತ್ತಿಲ್ಲ, ನನಗೂ ಹೆಣ್ಣಿನ ಬೆಲೆ ಏನು ಅಂತ ಗೊತ್ತು. ನಾವು ಒಂದು ಹೆಣ್ಣು ಆಗಿರೋದ್ರಿಂದ ಇದ್ರ ಬೆಲೆ ಏನು ಅಂತ ಗೊತ್ತು. ನಾವು ತುಂಬ ಕುಟುಂಬದಲ್ಲಿ ಅಕ್ಕ ತಂಗಿದ್ರು ಇಬ್ಬರು 5 ಜನ ಅಣ್ಣ ತಮ್ಮಂದ್ರ ಜೊತೆಲಿ ನಾವು ಬೆಳೆದವರು. ಹಾಗಾಗಿ ನಿಮ್ಮ ಸಣ್ಣ ಹೆಣ್ಣು ಮಕ್ಕಳು ಇದ್ದರೆ ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ. ಒಬ್ಬರೇ ಸ್ಕೂಲ್ಗೆ ಹೋಗೋಕೆ ಬಿಡಬೇಡಿ. ಯಾಕೆಂದರೆ ಯಾವನೋ ಯಾವ ಥರ ರೋಡಲ್ಲಿ ಕಾಯ್ತಾ ಇರ್ತಾನೋ ಗೊತ್ತಿಲ್ಲ. ಇವಾಗ ಪರಿಚಯದವರೇ ಆಗಲಿ, ಹೋಗು ಅಂಕಲ್ ತಾನೇ, ಪರವಾಗಿಲ್ಲ ಹೋಗು, ನೀನು ಒಬ್ಬಳೇ ಹೋಗಬೇಡ ಅಂತ ಹೇಳೋದು. ಯಾಕೆಂದರೆ ಈ ವಿಚಾರವಾಗಿ ಮಾತಾಡೋಕ್ಕೆ ತುಂಬಾ ನನಗಂತೂ ಬಾಯೇ ಬರ್ತಿಲ್ಲ. ಆ ಮಗು ದಿನಸಿಗೆ ಹೋಗಿರೋ ಮಗು ಶವವಾಗಿ ತುಂಬ ವಿಚಿತ್ರವಾಗಿ ಸಾಯಿಸಿದ್ದಾರೆ. ಆ ಹೆಣ್ಣು ಮಗುನ, 10 ವರ್ಷದ ಮಗುನ, ಸ್ಕೂಲ್ಗೆ ಹೋಗೋ ಮಗುನ. ತುಂಬಾ ಬೇಜಾರಾಗುತ್ತೆ. ನಿಮ್ಮ ಮಕ್ಕಳುಗಳನ್ನ ನೀವು ಜೋಪಾನವಾಗಿ ನೋಡ್ಕೊಳ್ಳಿ. ಯಾಕೆಂದರೆ ತಂದೆ ತಾಯಿ ಕರ್ತವ್ಯ. ಮಕ್ಕಳು ಓದೋ ಮಕ್ಕಳನ್ನಾಗಲಿ, ಮನೇಲಿರೋ ಸಣ್ಣ ಮಕ್ಕಳನ್ನಾಗಲಿ ಎಚ್ಚರವಾಗಿ ನೋಡ್ಕೊಳ್ಳಿ. ಸ್ಕೂಲ್ಗೆ ಹೋದರೆ ಕರ್ಕೊಂಡೋಗಿ ಕರ್ಕೊಂಡು ಬನ್ನಿ, ಜೊತೆಗೆ ಹೋಗಿ. ಮತ್ತು ಮಕ್ಕಳಿಗೆ ತಿಂಡಿ ಬೇಕಾ ಬೇಡ, ನೀವು ಮನೆಯಲ್ಲಿ ಸ್ವಲ್ಪ ತಿಳುವಳಿಕೆ ಹೇಳಿ. ಈಗಿನ ಮಕ್ಕಳಿಗೆ ತಿಳುವಳಿಕೆ ಹೇಳಿದ್ರೂ ಕೇಳಿಸ್ಕೊಳ್ಳೋವಂಥದ್ದು ಇರುತ್ತೆ. ಯಾರಾದರೂ ಚಾಕ್ಲೇಟ್ ಕೊಡ್ತೀನಿ, ತಿಂಡಿ ಕೊಡ್ತೀನಿ ಬನ್ನಿ ಅಂತ ಕರೆದ್ರೆ ಕಳಿಸ್ಬೇಡಿ. ಮತ್ತು ನೀವು ಅಷ್ಟೇ ಬೇರೆಯವ್ರ ಅಪರಿಚಿತರ ಮನೆಗೆಲ್ಲ ಸಣ್ಣ ಮಕ್ಕಳನ್ನ ಅಂತ ಚೆನ್ನಾಗಿರೋ ಮಕ್ಕಳನ್ನಾಗಲಿ, ಹೆಣ್ಣು ಮಕ್ಕಳನ್ನ, ಒಂದು 5 ವರ್ಷದ ಮಕ್ಕಳನ್ನೇ ಬಿಡ್ತಾಯಿಲ್ಲ ಈಗಿನ ನೀಚರು. ಹಾಗಾಗಿ ಯಾರ ಅಪರಿಚಿತರ ಮನೆಗೆ ನಿಮ್ಮ ಮಕ್ಕಳುಗಳನ್ನ ಕರ್ಕೊಂಡು ಹೋಗಬೇಡಿ, ಆಯಿತಾ? ಅಕ್ಕಪಕ್ಕದ ಮನೆಯಲ್ಲೂ ಕಳಿಸ್ಬೇಡಿ. ನೀವು ಎಷ್ಟು ಹುಷಾರಾಗಿ ನೋಡ್ಕೊಳ್ತೀರೋ ಆ ಮಕ್ಕಳು ಬೆಳೆಯೋವರೆಗೂ ಅಷ್ಟು ಜವಾಬ್ದಾರಿ ತಂದೆ ತಾಯಿ ಮೇಲೇ ಇರುತ್ತೆ. ತಂದೆಗೂ ಅಷ್ಟೇ, ಏನೋ ತಿಂದೆ ಉಂಡೆ ಅಂತ ಅನ್ನೋದಲ್ಲ, ಪಾಠ ಹೇಳ್ಕೊಡೋದ್ರಿಂದ ಹಿಡಿದು ಜವಾಬ್ದಾರಿ ತಂದೆಗೂ ಇರಬೇಕು. ಸಾಕಬೇಕು, ಮಕ್ಕಳುಗಳ್ನ ಹುಷಾರಾಗಿ ಕರ್ಕೊಂಡೋಗಿ ಕರ್ಕೊಂಬರ್ಬೇಕು. ತಾಯಿನೂ ಅಷ್ಟೇ, ಅಯ್ಯೋ ಬರ್ತಾಳೆ ಬಿಡು ಅಂತೇಳಿ ಸುಮ್ಮನೆ ಕೂತ್ಕೋಬಾರ್ದು. ನಮಗೂ ಒಂದು 5-10 ನಿಮಿಷ ಟೈಮು ವೇಸ್ಟ್ ಮಾಡಿದ್ರೂ ಪರವಾಗಿಲ್ಲ, ಕರ್ಕೊಂಡು ಬನ್ನಿ. ನಮ್ಮ ಮಕ್ಕಳ ಜವಾಬ್ದಾರಿ ನಮಗೆ ಅಲ್ವಾ? ಆಗಿನ ಕಾಲದಲ್ಲಿ ಒಬ್ಬರೊಬ್ಬರೇ ಹೆಣ್ಮಕ್ಳುಗಳು ಎಷ್ಟೇ ಓಡಾಡಿದ್ರೂ ಸೇಫ್ಟಿ ಇರ್ತಿತ್ತು. ಇವಾಗ ಎಲ್ಲ ಕಾಮುಕರ ಸಂಖ್ಯೆ ಜಾಸ್ತಿ ಆಗಿದೆ. ಕೆಟ್ಟ ದೃಷ್ಟಿಯಿಂದ ನೋಡುವಂಥವ್ರು ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಸಣ್ಣ ಮಕ್ಕಳುಗಳನ್ನಾಗಲಿ ಏನು ತೋರಿಸ್ಬೇಡಿ ದಯವಿಟ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಹಾಗೆ ಅವಳು ಯಾವಳು ಐ ಜಿ ಇದ್ದಾಳೆ, ಐ ಜಿ ರಮ್ಯಾ ಹಾಗೂ ಐ ಜಿಗಳು 3 ಜನನೂ ಒಂದು ಇದು ಸಂದರ್ಶನದಲ್ಲಿ ಕೂತ್ಕೊಂಡಿದ್ದಾಳೆ. ಏನು ನಗ್ತಾ ಇದ್ದಾಳೆ, ಅವಳಿಗೆ ಕಾಮನ್ ಸೆನ್ಸ್ ಇಲ್ವಾ? ಯಾಕೆಂದರೆ ಈ ಗಂಭೀರವಾದ ವಿಚಾರನ ಯಾವ ಥರ ಮಾತಾಡಬೇಕು, ಎಲ್ಲಿ ಯಾವ ಥರ ಇರಬೇಕು ಅನ್ನೋದು ಅವಳಿಗೆ ಓದಿದ್ದಾಳಲ್ಲ. ಇವಳು ಜನ್ಮಕ್ಕೊಂದಿಷ್ಟು ಬೆಂಕಿ ಇವರೆಲ್ಲ ಒಂದು ಐ ಜಿ ಪೊಲೀಸ್ ಡಿಪಾರ್ಟ್ಮೆಂಟು. ಪ್ರತಿಯೊಬ್ಬರು ಮಾತಾಡೋಕ್ಕೆ ರೈಟ್ಸ್ ಇದೆ. ಈ ವಿಚಾರವಾಗಿ ಪ್ರತಿಯೊಬ್ಬರು ಮಾತಾಡ್ಬೋದು. ಯೂಟ್ಯೂಬಲ್ಲಾಗಲಿ, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಉಗಿರಿ, ಕ್ಯಾಕರ್ಸ್ ಮಕ್ಕಕ್ಕೆ ಉಗಿರಿ. ರಕ್ಷಣೆ ಕೊಡಬೇಕಾಗಿರುವಂಥವ್ರೇನೇ ಈ ಥರ ಕ್ಯಾಕರ್ಸ್ಕೊಂಡು ಕಿಲಕಿಲ ಅಂತ ನಕ್ಕೊಂಡು ಕೂತ್ಕೊಂಡ್ರೆ ಇನ್ನೇನು ರಕ್ಷಣೆ ಕೊಡ್ತಾರೆ? ಇವಳು ಒಂದು ಹೆಣ್ಣಾಗಿ ಏನು ಎದ್ದು ಬಿದ್ದು ಏನು ಎದೆ ಮೇಲೆ ಕೈ ಇಟ್ಕೊಂಡು ಜೋರಾಗಿ ನಗ್ತಾ ಇದ್ದಾಳೆ. ನಗುವಂಥ ವಿಚಾರನ ಇದು? ಪ್ರತಿಯೊಬ್ಬರು ಮಾಡಿ ವಿಡಿಯೋಗಳನ್ನ ಮಾಡಿ ಹಾಕಿ. ಯಾಕೆಂದರೆ ಇಂಥ ವಿಚಾರಗಳನ್ನ ಕೇಳೋಕ್ಕೆ ಎಲ್ಲರಿಗೂ ಹಕ್ಕಿದೆ. ನಿಮ್ಮ ಮನೆ ಹೆಣ್ಮಕ್ಳಿಗೆ ಹೀಗೆ ಆದರೆ ಸುಮ್ಮನೆ ಬಿಟ್ಬಿಡ್ತೀರಾ? ನಮ್ಗೆ ಹೆಣ್ಮಕ್ಳು ಇಲ್ಲದೆ ಇರ್ಬೋದ್ರಿ. ಹಾಗೆ ನಿಮಗೂ ನಿಮ್ಮ ಮನೇಲಿ ಹೆಣ್ಮಕ್ಳು ಇರಲ್ವಾ? ನೀವು ಒಂದು ಹೆಣ್ಣಲ್ವಾ? ಆ ಮಗುಗೆ ಆಗಿರೋ ಅನ್ಯಾಯನ ಸರಿಪಡಿಸ್ಕೊಂಡು ಅದ್ರ ಬಗ್ಗೆ ಏನು ಆ್ಯಕ್ಷನ್ ತಗೊಂಡು ಆ ನ್ಯಾಯ ಕೊಡಿಸ್ಬೇಕು ಅನ್ನೋ ಪರಿಜ್ಞಾನನೇ ಇಲ್ಲದ್ರೆ ನಕ್ಕೊಂಡು ಕಿಲ್ಕಿಲ ನಕ್ಕೊಂಡು ಕೂತಿದೆಯಲ್ಲ ಮಧ್ಯದಲ್ಲಿ, ಆ ಐಜಿಗಳ ಮಧ್ಯದಲ್ಲಿ. ನೀವೆಲ್ಲ ಎಜುಕೇಟೆಡ್ಗಳ? ಅದ್ರ ಬದಲು ಅನ್ಎಜುಕೇಟೆಡ್ಗಳೇ ಎಷ್ಟೋ ಬೆಟರು. ಅವ್ರವ್ರ ಯೋಗ್ಯತೆಗಳನ್ನ ಅವ್ರು ನೋಡಿಕೊಂಡು ಅವರು ಯಾವ ಥರ ಇರಬೇಕು ಅಂತ ಇರ್ತಾರೆ. ಫಸ್ಟು ಕಾನೂನಿಗೆ ರಕ್ಷಣೆ ಕೊಡೋವಂಥವ್ರೇ ಹಿಂಗಾಗ್ಬಿಟ್ರೆ ರಕ್ಷಣೆ ಕೊಡಿ ಅಂತ ನಿಮ್ಮ ಹತ್ರ ಬರೋದೇ ತಪ್ಪು ಅಲ್ವಾ? ನೀವೊಂದು ಐ ಜಿ ಆಫೀಸರು ರಮ್ಯಾ ಅಂತ. ಇವಳು ಇವಳು ಆಯಿತಾ? ಪ್ರತಿಯೊಬ್ಬರೂ ಒಂದು ವೀಡಿಯೋ ಮಾಡಿ ಹಾಕಿ, ಪರವಾಗಿಲ್ಲ. ನಿಮ್ಮ ಮುಖ ತೋರಿಸಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರ ಫೋಟೋಗಳನ್ನೇ ಹಾಕಿ ಬೈರಿ. ಯಾಕೆಂದರೆ ಆ ಮಗುಗಾಗಿರೋ ಅನ್ಯಾಯ, ತಂದೆ ತಾಯಿಗಳು ಎಷ್ಟು ನೋವು ತಿಂತಾರ್ತಾರೆ ಆ ಮಗುನ ಕರ್ಕೊಂಡು. ಆ ಸ್ಟೇಜಲ್ಲಿ ಆ ಮಕ್ಕಳನ್ನ ನೋಡಬೇಕಾದ್ರೆ ಆ ತಂದೆ ತಾಯಿಗೆ ಎಷ್ಟು ನೋವಾಗಿರಲ್ಲ. ಹಾಗಾಗಿ ನಮ್ಮ ತಮಿಳ್ನಾಡಿನ CM ವಿಜಯ್ ಅವರು ಅವ್ರನ್ನ ಅಮಾನತ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನೂ ಅಮಾನತ್ ಮಾಡಿದಾರೋ ಇಲ್ವೋ ಅದ್ರ ಬಗ್ಗೆ ಗೊತ್ತಿಲ್ಲ, ವಿಷಯ ಬಂದಿಲ್ಲ. ಯಾಕೆಂದರೆ ಅಂಥವ್ರನ್ನ ಅಮಾನತ್ತು ಮಾಡಿ ಸಸ್ಪೆಂಡ್ ಮಾಡಿದ್ರೆ ಮತ್ತೆ ತೊಗೊಳ್ತಾರೆ. ಮತ್ತೆ ತೊಗೊಂಡು ಅವ್ರನ್ನೇನು ಮಾಡ್ತಾರೆ, ಮತ್ತೆ ಅದೇ ಆ್ಯಕ್ಟಿವಿಟಿ. ಪ್ರಯೋಜನ ಇಲ್ಲ ಇಂಥವ್ರಿಗೆಲ್ಲ. ಎಲ್ಲಾದ್ರೂ ಬೀದಿನಲ್ಲಿ ಭಿಕ್ಷೆ ಬೇಡ್ಕೊಂಡು ತಿನ್ನೋದೇ ಲಾಯಕ್ಕು. ಇವ್ರು ಇಂಥ ಕೆಲಸಕ್ಕೆಲ್ಲ ಲಾಯಕ್ಕೇ ಇಲ್ಲ. ನಾನು ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಚಾನಲ್ ಇರಲಿ ಇಲ್ಲದೆ ಹೋಗಲಿ, ದುಡ್ಡು ಬರಲಿ ಬರದೆ ಹೋಗಲಿ, ಇಂಥ ವೀಡಿಯೋಗಳನ್ನ ನಾನು ಖಂಡಿತ ಮಾಡೇ ಮಾಡ್ತೀನಿ. ಪ್ರತಿಯೊಬ್ಬರೂ ಈ ಥರ ವೀಡಿಯೋಗಳನ್ನ ಒಂದು ಹೆಣ್ಮಗು ವಿಚಾರವಾಗಿ ಎಲ್ಲರೂ ವೀಡಿಯೋ ಮಾಡಿ, ಯೂಟ್ಯೂಬ್ ಯಾರ್ಯಾರು ಓಪನ್ ಮಾಡಿದ್ದೀರಾ ಅಥವಾ ಇನ್ಸ್ಟಾಗ್ರಾಮ್ ಯಾರ್ಯಾರು ಓಪನ್ ಮಾಡಿದ್ದೀರಾ ಮಾತಾಡಿ. ಯಾಕೆ ಹೆದರ್ಕೋಬೇಕು? ಯಾಕೆಂದರೆ ನಿಮ್ಮ ಮನೆಯಾಗೂ ಹೆಣ್ಮಕ್ಳು ಇರ್ತಾರಲ್ವಾ, ಅದ್ರ ಬಗ್ಗೆ ನಿಮಗೂ ಒಂದು ಕಾಳಜಿ ಇರುತ್ತಲ್ವಾ. ಮಾತಾಡಿ. ನಾನು ಅತ್ತಂದೆ, ನಾನು ಇತ್ತಂದೆ, ನಾನು ಪಾತ್ರೆ ತೊಳೆದೆ, ನಾನು ಅಡುಗೆ ಮಾಡಿದೆ ಅಂತ ವಿಡಿಯೋಗಳನ್ನ ಮಾಡಿಕೊಂಡು ಕೂತ್ಕೊಂಡಿರ್ತೀರಲ್ವಾ. ಬರೀ ಪಾತ್ರೆ ತೊಳೆಯೋದು, ತಿನ್ನೋದು, ಉಣ್ಣೋದು, ಓಡಾಡೋದು, ನಾನು ಶಾಪಿಂಗ್ ಹೋಗಿದ್ದೆ, ಅತ್ತಂದೆ ಇತ್ತಂದೆ ಅನ್ನೋದಲ್ಲ. ಪ್ರತಿಯೊಂದೂ ಇದು ಸೋಷಿಯಲ್ ಮೀಡಿಯಾ ಅಂತ ಬಂದಮೇಲೆ ಇಂಥ ಅನ್ಯಾಯಗಳನ್ನ ಪ್ಲೀಸ್ ಎಲ್ಲರೂ ಮಾತಾಡಬೇಕಾಗಿರೋಂಥ ವಿಚಾರನೇ. ನಿಮ್ಮ ಮನೇಲಿ ಹೆಣ್ಮಕ್ಳಿರಲಿ ಇಲ್ಲದೆ ಹೋಗಲಿ, ನನಗಂತೂ ಹೆಣ್ಣಿಲ್ಲ, ಹಾಗಾಗಿ ನಾನು ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಹಾಗೇನೇ ದಯವಿಟ್ಟು ಮಕ್ಕಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ, ಹುಷಾರಾಗಿ ನೋಡ್ಕೊಳ್ಳಿ. ಹಾಗೆ ಅಂಥ ಐ ಜಿಗಳನ್ನಾಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರನ್ನಾಗಲಿ ಈ ಥರ ಏನೋ ತಪ್ಪು ಮಾಡಿದ್ದಾರೆ ಅಂದರೆ ತಪ್ಪೇನೇ. ಪೊಲೀಸವ್ರು ಮಾಡಲಿ, ಇನ್ನು ಬೇರೆಯವ್ರು ಮಾಡಲಿ ಅಲ್ವಾ. ಹಾಗಾಗಿ ಅವ್ರನ್ನ ಅಮಾನತುಗೊಳಿಸ್ಲಿ, ಅವ್ರನ್ನ ಕೆಲಸದಿಂದನೇ ಕಿತ್ತಾಕಬೇಕು. ಯಾಕೆಂದರೆ ಎಷ್ಟು ಲಕ್ಷ ಲಂಚ ಕೊಟ್ಟು ಬಂದಿರ್ತಾರೆ ಆ ಕೆಲಸಗಳಿಗೆ. ಅವರು ನ್ಯಾಯವಾಗಿ ಬಂದಿದ್ದಿದ್ರೆ, ಓದಿ ಒಳ್ಳೆ ಎಕ್ಸಾಮ್ ಬರ್ದು ಬಂದಿದ್ದಿದ್ರೆ ಅವ್ರು ಆ ಕೆಲಸ ಆ ಥರ ನಗ್ತಾ ಇರಲಿಲ್ಲ. ಕ್ಯಾಕ್ ಹಾಕ್ಕೊಂಡು ಹೋಗೋ ವಿಚಾರನ ಗಂಭೀರವಾಗಿ ಮಾತಾಡುವಂಥ ವಿಚಾರ, ನ್ಯಾಯ ಕೊಡಿಸೋವಂಥ ವಿಚಾರ ಇದು. ಹಾಗಾಗಿ ಆ ಹುಡುಗಿಗೆ ನ್ಯಾಯ ಸಿಗಲಿ, ಅವರ ಆ ಹುಡುಗಿ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನು ಮುಂದೆ ಈ ಥರ ಘಟನೆಗಳಾಗದೇ ಇರಲಿ. ನಮ್ಮ ದೇಶದ ಕಾನೂನೇ ಸರಿ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಬೇರೆ ದೇಶದಲ್ಲಿ ಈ ಥರ ಎಲ್ಲ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ದೇಶದಲ್ಲೇ ಮಾತ್ರ ಈ ಥರ ನೀಚರು, ಕಾಮುಕರು ಜಾಸ್ತಿ ಆಗಿ ಯಾವುದಕ್ಕೂ ನ್ಯಾಯ ಸಿಗ್ತಲ್ಲ. ಇವಾಗ ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಮತ್ತೆ ಜೈಲಲ್ಲಿ ಕೂತ್ಕೊಳ್ತಾರೆ, ಊಟ ಮಾಡ್ತಾರೆ, ಬರ್ತಾರೆ, ಆರಾಮಾಗಿ ಊಟ ಹಾಕ್ತಾರೆ, ನೆಮ್ಮದಿಯಾಗಿರ್ತಾರೆ. ಅವ್ರಿಗೆ ಶಿಕ್ಷೆ ಇನ್ನೇನು? ಮತ್ತೆ ಬಿಡ್ರಿ, ಅಂಥವ್ರನ್ನ ಕರ್ಕೊಂಬಂದು ಪಬ್ಲಿಕ್ಗೆ ಹಾಕಿ, ಪಬ್ಲಿಕ್ಗೆ ಬಿಡ್ರಿ. ಅಂಥ ಲೇಡೀಸ್ಗಳೇ ಆಗಲಿ ಎಲ್ಲ ಚಚ್ಚಿ ಸಾಯಿಸಾಕ್ಬೇಕು ಅಂಥವ್ರನ್ನ. ನಿಜವಾಗ್ಲೂ ಲೇಡೀಸ್ಗೆಳೆ ಒಪ್ಸಿದ್ರೆ ಮಾತ್ರ ಅಂಥವ್ರಿಗೆ ಸರಿ. ಎಲ್ಲ ಕಲ್ಲೊಡ್ದು ದೊಣ್ಣೆ ತೊಗೊಂಡು ಹಾಕಿ ಚೆನ್ನಾಗಿ ಸಾಯಿಸಿದಾಗ ಮಾತ್ರ ಕಾನೂನಿಗೆ ಒಪ್ಪಿಸ್ಲೇಬೇಡ್ರಿ, ಪೊಲೀಸವ್ರಿಗೆ ಒಪ್ಪಿಸ್ಲೇಬೇಡ್ರಿ. ನಿಮಗೆ ಗೊತ್ತಾಯ್ತಾ ಪೊಲೀಸು ಕಾನೂನು ಏನಕ್ಕೆ? ಈ ಥರದ್ದೆಲ್ಲ ಪೊಲೀಸು ಐ ಜಿ ಅವ್ರ ಡಿಪಾರ್ಟ್ಮೆಂಟ್ಗಳಲ್ಲೇ ಅವರು ಸರಿಯಾಗಿ ನ್ಯಾಯ ಕೊಟ್ಟಿಲ್ಲ ಅಂತ ಅಂದರೆ ಇನ್ನೇನಕ್ಕೆ ಮತ್ತೆ ಕಾನೂನು, ಕೋರ್ಟು, ಕಚೇರಿ ಯಾಕೆ ಬೇಕು?
ಒಪ್ಪಿಸ್ರಿ, ಕೈ ಕಾಲು ಕಟ್ಟಾಕಿ ಎಲ್ಲ ರಸ್ತೆ ಬದಿನಲ್ಲಿ ಕಟ್ಟಾಕ್ರಿ. ಎಲ್ಲ ಒಂದೊಂದು ಕಲ್ಲು ತೊಗೊಂಡು ಹೊಡೆದ್ರೂ ಎಲ್ಲರೂ ಹಾಕ್ತೀರಾ ಜೈಲಿಗೆ? ಸಾಧ್ಯ ಇಲ್ಲ. ರೋಡಲ್ಲಿ ಕಟ್ಟಾಕಿ ಎಲ್ಲರೂ ಪಬ್ಲಿಕ್ಕಿಗೆ ಕೊಟ್ಟು ನ್ಯಾಯನ ಈ ಥರ ಮಾಡ್ಸೋಕ್ಕೆ ಹೇಳಿ, ಆಯಿತಾ? ಎಲ್ರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನನ್ನ ಮಾತಲ್ಲಿ ಏನೂ ತಪ್ಪಿಲ್ಲ, ಆದ್ರೂ ನಾನು ಮಾತಾಡಬೇಕಾಗಿತ್ತು, ಮಾತಾಡಿದ್ದೀನಿ. ತುಂಬ ಬೇಜಾರಿಂದ ಮಾತಾಡಿದ್ದೀನಿ. ಹೆಣ್ಮಕ್ಳುಗಳ್ನ ಹುಷಾರಾಗಿ ನೋಡ್ಕೊಳ್ಳಿ, ಯಾರೇ ಆಗಲಿ, ಆಯಿತಾ? ದಯವಿಟ್ಟು ಮಕ್ಕಳಿಗೆ ಏನು ಬೇಕೋ ಅದು ಮನೆಯಲ್ಲಿ ತಂದೆ ತಾಯಿ ಜವಾಬ್ದಾರಿ ಏನು ಬೇಕೋ ಕೊಡಿಸಿ ತಿನ್ನಿಸಿ ಮಕ್ಕಳನ್ನ ಸಿಂಗಲ್ಲಾಗಿ ಎಲ್ಲೂ ಬಿಡಬೇಡಿ. ದಯವಿಟ್ಟು ಕೈ ಮುದ್ದು ಬೇಡ್ಕೊಳ್ತೀನಿ ಎಲ್ಲ ಪೇರೆಂಟ್ಸ್ಗಳಿಗೂ, ಎಲ್ಲ ಸಣ್ಣ ಮಕ್ಕಳ ತಂದೆ ತಾಯಿಗಳು ನನ್ನ ಕಡೆಯಿಂದ ನನ್ನದೊಂದು ರಿಕ್ವೆಸ್ಟು ಅಂತ ಹೇಳ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ತುಂಬ ಬೇಜಾರಾಗುತ್ತೆ. ಯಾರ ಮಕ್ಕಳಾದ್ರೆ ಏನು, ಮಕ್ಕಳೇ ತಾನೇ, ಆಯಿತಾ? ನಮ್ಮ ಮಕ್ಕಳಾದ್ರೆ ಏನು, ನಮ್ಮ ರಿಲೇಷನ್ ಮಕ್ಕಳುಗಳಾದ್ರೆ ಏನು, ಯಾರಾದರೆ ಏನು, ಮಕ್ಕಳೇನೇನೆ. ಎಲ್ಲರ ಬಗ್ಗೆನೂ ನಾವು ನಮ್ಮ ಸಂಬಂಧಿಕರಾಗಲಿ ನಮ್ಮ ಮಕ್ಕಳಾಗಲಿ ಕಾಳಜಿ ತೋರಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಪ್ರತಿಯೊಬ್ಬರು ಮಕ್ಕಳುಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಹುಷಾರಾಗಿ ನೋಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಗಂಜಿ ಆಗಲಿ ಏನಾಗಲಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಮಕ್ಕಳುಗಳನ್ನ, ಆಯಿತಾ? ನಮ್ಮ ಮನೆಗೆ ಗಂಜಿ ಕುಡಿದ್ರೂ ಚಿಂತೆ ಇಲ್ಲ, ನೀರು ಕುಡಿದ್ರೂ ಚಿಂತೆ ಇಲ್ಲ. ಅಕ್ಕಪಕ್ಕದ ಮನೆಯಲ್ಲಾಗಲಿ ಇನ್ನೆಲ್ಲ ರಿಲೇಷನ್ಗಳ ಮನೆಗೆ, ಫ್ರೆಂಡ್ಸ್ಗಳ ಮನೆಗೆ ಎಲ್ಲೂ ಕರ್ಕೊಂಡು ಹೋಗಬೇಡಿ, ಮನೆಯಲ್ಲಿ ಇಟ್ಕೊಳ್ಳಿ ಹುಷಾರಾಗಿ. ಎಲ್ಲರಿಗೂ ಧನ್ಯವಾದಗಳು.